ಸಂಸ್ಕಾರದಲ್ಲೇ ಈಗ ನಾವು ಮಾಡಿಕೊಳ್ಬೇಕಾಗಿರೋ. ಅದಕ್ಕೆ ನಮ್ಮನ್ನು ನಾವು ಆತ್ಮ ಅಂತ. ಯಾಕೆ ಬ್ರಹ್ಮ ಬಾಬರವರು ಯಾವಾಗ ನೋಡಿದ್ರು ಆತ್ಮ 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 ಅಂತಲೇ ಕೂತ್ಕೊಂಡ್ಬಿಟ್ರು. ಅವರು ನೋಡಿದರೆ ಒಂದು ಧರ್ಮದ ಸ್ಥಾಪಕ. ಅವರು ನಮ್ಮ ಥರ ಧರ್ಮದ ಅನುಯಾಯಿ ಅಲ್ಲ, ಧರ್ಮದ ಸ್ಥಾಪಕ, ಬ್ರಾಹ್ಮಣ ಧರ್ಮದ ಸಂಸ್ಥಾಪಕ ಪ್ರಜಾಪಿತ ಬ್ರಹ್ಮ. ಅವರು ಬ್ರಹ್ಮನ ಅಭಿಮಾನಿ ಆಗಬೇಕಾಗಿತ್ತು, ಬ್ರಾಹ್ಮಣ ಅಭಿಮಾನಿ ಆಗಬೇಕಾಗಿತ್ತು, ಧರ್ಮದ ಅಭಿಮಾನಿ ಆಗಬೇಕಾಗಿತ್ತು. ಆದರೆ ಅವರು ಆತ್ಮದ ಅಭಿಮಾನಿ ಆಗೋದ್ರ ಕಡೆಗೇ ಗಮನ ಇತ್ತು ಅವ್ರದ್ದು. ಇತ್ತ ಇಲ್ವಾ? ಪ್ರತಿಯೊಬ್ಬರೂ ಹಿಂಗೆ ನೋಡಿದ ತಕ್ಷಣ ಆತ್ಮ 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 ಅಷ್ಟೆ. ಯಾಕೆ? ಅವರಿಗೆ ಗೊತ್ತಿತ್ತು ಎಲ್ಲ ಸಾವಿರಾರು ವರ್ಷಗಳಿಂದ ಇರುವ ಧರ್ಮಗಳೇ ಒಂದು ದಿನ ತಮೋ ಪ್ರಧಾನಕ್ಕೆ ಬಂದು ಅವನತಿ ಆಗಬೇಕು ಅಂದರೆ ಇದೂ ಕೂಡ ಒಂದು ಸ್ಥೂಲ ಧರ್ಮ, ಸ್ಥೂಲ ಸಂಪ್ರದಾಯ, ಇದೂ ಕೂಡ ಒಂದು ದಿನ ಸತೋರಜೋ ತಮದಲ್ಲಿ ಹೋಗಿ ಅಂತ್ಯ ಆಗತ್ತೆ. ಆದರೆ ಅಂತ್ಯ ಆಗದೇ ಇರುವ ಸಂಸ್ಕಾರದ ಧರ್ಮ ಯಾವುದು? ಆತ್ಮೀಯ